ನಮಸ್ಕಾರ ಮಕ್ಕಳೇ. ನಿಮ್ಮ ಮುಂದಿನ ದೊಡ್ಡ ಸಾಹಸ ಯಾವುದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಅದು ಪರೀಕ್ಷೆ ಖಂಡಿತ ಅಲ್ಲ, ಬದಲಾಗಿ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳುವ ಒಂದು ರೋಚಕ ಪಯಣ. ಹಾಗಾದ್ರೆ ಬನ್ನಿ, ಈ ವೃತ್ತಿ ಮಾರ್ಗದರ್ಶನದಲ್ಲಿ ನಿಮ್ಮ ಭವಿಷ್ಯದ ದಿಕ್ಸೂಚಿಯನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಹೌದು, ಈ ಪ್ರಶ್ನೆಯನ್ನ ನೀವೇ ನಿಮ್ಗೆ ಕೇಳ್ಕೊಳ್ಬೇಕು. ವೃತ್ತಿ ಯೋಜನೆ ಅನ್ನೋದು ಬರೀ ಒಂದು ಲಿಸ್ಟ್ ಮಾಡೋದಲ್ಲ, ಅದು ನಿಮ್ಮನ್ನು ನೀವು ಅನ್ವೇಷಿಸಿಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಒಂದು ಸಾಹಸ. ಈ ಪ್ರಯಾಣದಲ್ಲಿ ನೀವೇ ಹೀರೋ. ಹಾಗಾದ್ರೆ ಹೇಳಿ, ನಿಮ್ಮ ಮುಂದಿನ ಸಾಹಸಕ್ಕೆ ರೆಡಿನಾ? ಈ ವೃತ್ತಿ ಪ್ರಯಾಣದಲ್ಲಿ ನಾವು ದಾರಿ ತಪ್ಪಬಾರ್ದು ಅಲ್ವಾ? ಅದಕ್ಕೆ ನಮಗೆ ಒಂದು ಒಳ್ಳೆ ನಕ್ಷೆ ಅಂದರೆ ಮ್ಯಾಪ್ ಬೇಕೇ ಬೇಕು. 9ನೇ ಮತ್ತು 10ನೇ ತರಗತಿಯಲ್ಲಿ ನೀವು ಮಾಡಿದ ಚಟುವಟಿಕೆಗಳೇ ಆ ನಕ್ಷೆ. ಬನ್ನಿ, ಆ ಪಾಠಗಳನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ದಾರಿಯನ್ನ ಇನ್ನಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಸರಿ, ನಮ್ಮ ಸಾಹಸದ ಮೊದಲ ಹೆಜ್ಜೆ ಇಡೋಣ ಬನ್ನಿ. ಯಾವುದೇ ದೊಡ್ಡ ಗುರಿ ತಲುಪಬೇಕಾದ್ರೆ ಮೊದಲು ನಾವು ಎಲ್ಲಿದ್ದೀವಿ, ನಮ್ಮ ಶಕ್ತಿ ಏನು ಅಂತ ತಿಳ್ಕೋಬೇಕು ಅಲ್ವಾ? ಹಾಗೇನೆ ನಮ್ಮ ವೃತ್ತಿ ಪಯಣದ ಫಸ್ಟ್ ಸ್ಟೆಪ್ ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಳೋದು. ನಿಂಗೆ ನೆನ್ಪಿದ್ಯಾ, 9ನೇ ಕ್ಲಾಸ್ನಲ್ಲಿ ಮಾಡಿದ ಆ ಆಕ್ಟಿವಿಟೀಸ್? ನಿಮ್ಮ ಇಂಟ್ರೆಸ್ಟ್ ಏನು, ನಿಮ್ಮ ಸ್ಕಿಲ್ಸ್ ಏನು, ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಬರೆದಿದ್ದೀರಲ್ವಾ? ಅದು ಸುಮ್ಮನೆ ಒಂದು ಹೋಮ್ವರ್ಕ್ ಅಂತ ಅನ್ಕೋಬೇಡಿ. ಅದು ನಿಮ್ಮ ಭವಿಷ್ಯದ ಕಟ್ಟಡಕ್ಕೆ ಹಾಕಿದ ಮೊದಲ ಇಟ್ಟಿಗೆ. ಆ ಫೌಂಡೇಶನ್ ಎಷ್ಟು ಗಟ್ಟಿಯಾಗಿರುತ್ತದೋ ನಿಮ್ಮ ಕೆರಿಯರ್ ಅಷ್ಟು ಎತ್ತರಕ್ಕೆ ಬೆಳೀತು. ನಿಮ್ಮೊಳಗೆ ಒಬ್ಬ ಕಲಾವಿದ, ಒಬ್ಬ ವಿಜ್ಞಾನಿ, ಒಬ್ಬ ಸ್ಪೋರ್ಟ್ಸ್ ಸ್ಟಾರ್ ಅಥವಾ ಒಬ್ಬ ಟೆಕ್ ಗುರು ಯಾರು ಬೇಕಾದರೂ ಅಡಿಗೆ ಕೂತಿರ್ಬೋದು. ನಿಮ್ಮ ಆಸಕ್ತಿ ಅನ್ನೋದು ಕೇವಲ ಒಂದು ಹವ್ಯಾಸ ಅಲ್ಲ, ಅದು ನಿಮ್ಮ ಭವಿಷ್ಯದ ವೃತ್ತಿಯ ಮೊದಲ ಕಿಡಿ. ಇಂಟ್ರೆಸ್ಟ್ ಎಲ್ಲಿದೆಯೋ ಅಲ್ಲಿಯೇ ನಿಮ್ಮ ಅದ್ಭುತವಾದ ಸಾಹಸ ಶುರುವಾಗೋದು. ಓಕೆ, ನಮ್ಮ ಆಸಕ್ತಿಗಳು ನಮ್ಮ ದಿಕ್ಸೂಚಿಯಾದ್ರೆ ಈ ನೈಜ ಪ್ರಪಂಚದ ಅರಿವು ನಮ್ಮ ಮ್ಯಾಪ್ ಇದ್ದಾಗೆ. ಬನ್ನಿ, ಈಗ 10ನೇ ತರಗತಿಯ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾಠಕ್ಕೆ ಹೋಗೋಣ. ಅದೇ ಹಣಕಾಸು. ಇದು ನಮ್ಮ ಕನಸುಗಳನ್ನ ರಿಯಾಲಿಟಿಗೆ ತರೋ ಕಲೆ. ನೋಡಿ, ಲೈಫ್ನಲ್ಲಿ 2 ತರಹದ ಖರ್ಚುಗಳಿರ್ತವೆ. ಒಂದು ಪ್ಲಾನ್ ಮಾಡಿ ಬರೋದು, ಅಂದ್ರೆ ತಿಂಗಳ ಕೊನೆಯಲ್ಲಿ ಬರೋ ಮನೆ ಬಾಡಿಗೆಯಂತೆ, ನಮಗೆ ಮೊದಲೇ ಗೊತ್ತಿರುತ್ತೆ. ಇನ್ನೊಂದು ಸರ್ಪ್ರೈಸ್ ಅಂತ ಇದ್ದಕ್ಕಿದ್ದಂತೆ ಬಂದು ನಿಲ್ಲೋದು, ಅಂದ್ರೆ ಅನಿರೀಕ್ಷಿತವಾಗಿ ಬರೋ ಖರ್ಚು. ಈ ಎರಡನ್ನೂ ನಿಭಾಯಿಸೋದನ್ನ ಕಲಿಯೋದೇ ನಿಜವಾದ ಸ್ಮಾರ್ಟ್ನೆಸ್. ಈ ವಿಷಯಗಳನ್ನ ಕೇವಲ ಕ್ಲಾಸ್ ರೂಮ್ನಲ್ಲಿ ಚರ್ಚೆ ಮಾಡಿದ್ರೆ ಸಾಲದು. ನಿಮ್ಮ ಪೋಷಕರೇ ನಿಮ್ಮ ಮೊದಲ ಗುರುಗಳು. ಅವರ ಜೊತೆ ಕೂತು ಮಾತನಾಡಿ ಅವರ ಅನುಭವದಿಂದ ಕಲೀರಿ. ಇದು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಮಾಡೋ ಒಂದು ತುಂಬಾನೇ ಮುಖ್ಯವಾದ ಚರ್ಚೆ ಆಗತ್ತೆ. ಹಾಗಾದ್ರೆ ದುಡ್ಡಿನ ಲೆಕ್ಕಾಚಾರಕ್ಕೂ ನಮ್ಮ ಕರಿಯರ್ ಕನಸಿಗೂ ಏನ್ ಸಂಬಂಧ ಅಂತೀರಾ? ಅಬ್ಬಾ, ಡೈರೆಕ್ಟ್ ಕನೆಕ್ಷನ್ ಇದೆ. ನಮ್ಮ ಕನಸುಗಳನ್ನು ನನಸಾಗಿಸೋಕೆ ಎಷ್ಟು ಹಣ ಬೇಕಾಗ್ಬೋದು ಮತ್ತು ಆ ಹಣ ಗಳಿಸೋಕೆ ಯಾವ ರೀತಿಯ ವೃತ್ತಿ ನಮಗೆ ಸರಿ ಹೊಂದುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಕನಸುಗಳಿಗೆ ಒಂದು ಬ್ಲೂ ಪ್ರಿಂಟ್ ಕೊತ್ತ ಹಾಗೆ. ಓಕೆ, ನಮ್ಮ ಸಾಹಸಕ್ಕೆ ಬೇಕಾದ ಆತ್ಮವಿಶ್ವಾಸ ಮತ್ತು ಪ್ರಪಂಚದ ಜ್ಞಾನ ಈಗ ನಮ್ಮಲ್ಲಿದೆ. ಆದರೆ ಪ್ರತಿಯೊಬ್ಬ ಹೀರೋಗೆ ಕೆಲವು ಸೂಪರ್ ಪವರ್ಗಳು, ಕೆಲವು ಸ್ಪೆಷಲ್ ಗ್ಯಾಜೆಟ್ಸ್ ಬೇಕೇ ಬೇಕಲ್ವಾ? ಬನ್ನಿ, ನಿಮ್ಮ ವೃತ್ತಿ ಪಯಣಕ್ಕೆ ಸಹಾಯ ಮಾಡುವ ಕೆಲವು ಅದ್ಭುತ ಸಂಪನ್ಮೂಲಗಳ ಬಗ್ಗೆ ಈಗ ತಿಳಿಯೋಣ. ಈ ಟೂಲ್ ಕಿಟ್ ನೋಡಿ, ಇದೊಂಥರ ನಿಮ್ಮ ಪರ್ಸನಲ್ ಕರಿಯರ್ ಗೈಡ್. ಇದರಲ್ಲಿ ಕೇವಲ ಪುಸ್ತಕಗಳಿಲ್ಲ, ನಿಮ್ಮ ವೃತ್ತಿ ಹುಡುಕಾಟಕ್ಕೆ ಬೇಕಾದ ಪ್ರತಿಯೊಂದು ಸಾಧನನೂ ಇದೆ. ಕೆರಿಯರ್ ಚಾರ್ಟ್ನಿಂದ ಹಿಡಿದು ವಾಟ್ಸ್ಆ್ಯಪ್ ಚಾಟ್ಬಾಟ್ವರೆಗೂ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇಲ್ಲೇ ಸಿಗುತ್ತೆ. ಇನ್ನು ಮುಂದೆ ಏನ್ ಓದ್ಬೇಕು, ಎಲ್ಲಿ ಓದ್ಬೇಕು, ಸುಮಾರು ಎಷ್ಟು ಖರ್ಚಾಗ್ಬೋದು ಅನ್ನೋ ಕನ್ಫ್ಯೂಷನ್ನೇ ಬೇಡ. ಯಾಕೆಂದ್ರೆ ಈ ಸಂಪನ್ಮೂಲಗಳು 150ಕ್ಕೂ ಹೆಚ್ಚು ವೃತ್ತಿ ಆಯ್ಕೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡುತ್ತೆ. ಅಂದ್ರೆ ನಿಮ್ಮ ಎಜುಕೇಷನ್ನಿಂದ ಹಿಡಿದು ಮೊದಲ ಸಂಬಳದವರೆಗೂ ಒಂದು ಕ್ಲಿಯರ್ ಆದ ದಾರಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಈ ವಾಟ್ಸ್ಆ್ಯಪ್ ಚಾಟ್ಬಾಟ್ ಇದೆಯಲ್ಲ, ಇದು ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಜಸ್ಟ್ ಈ ನಂಬರ್ ಸೇವ್ ಮಾಡಿ ಹಾಯ್ ಅಂತ ಕಳಿಸಿದ್ರೆ ಸಾಕು. ನಿಮ್ಮ ಯಾವುದೇ ಪ್ರಶ್ನೆನೂ ಕನ್ನಡದಲ್ಲೇ ಕೇಳಬಹುದು. ಇದು 24/7 ನಿಮ್ಮ ಪಾಕೆಟ್ನಲ್ಲೇ ಇರೋ ಎಕ್ಸ್ಪರ್ಟ್ ಗೈಡ್. ಸರಿ, ನಾವೀಗ ನಮ್ಮ ಪ್ರಯಾಣದ ಒಂದು ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಆಸಕ್ತಿ, ಹಣಕಾಸಿನ ಅರಿವು ಮತ್ತು ಕೈಯಲ್ಲಿರುವ ಈ ಎಲ್ಲಾ ಟೂಲ್ಸ್, ಈ ಮೂರೂ ಸೇರಿದಾಗ ನಮ್ಮ ಮುಂದಿನ ದಾರಿ ಏಕ್ದಮ್ ಕ್ಲಿಯರ್ ಆಗುತ್ತೆ. ಆಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೇವಲ ಕನಸಾಗಿ ಉಳಿಯಲ್ಲ, ವಾಸ್ತವವಾಗ್ತವೆ. ಹಾಗಾದ್ರೆ ನಮ್ಮ ಯಶಸ್ಸಿನ ಸೂತ್ರ ಏನು? ಮೊದಲನೇದಾಗಿ ನೋ, ಅಂದ್ರೆ ನಿಮ್ಮ ಹೃದಯದ ಮಾತನ್ನ ಕೇಳಿ. ನಿಮಗೆ ನಿಜವಾಗಿಯೂ ಖುಷಿ ಕೊಡುವ ವಿಷಯ ಯಾವುದು ಅಂತ ಮೊದಲು ತಿಳಿದುಕೊಳ್ಳಿ. ನಿಮ್ಮ ಆಸಕ್ತಿಯೇ ನಿಮ್ಮ ಮೊದಲ ಮತ್ತು ಪ್ರಮುಖ ದಿಕ್ಸೂಚಿ. ಎರಡನೆಯದಾಗಿ ಅಂಡರ್ಸ್ಟ್ಯಾಂಡ್, ಅಂದ್ರೆ ನಮ್ಮ ಕಾಲುಗಳು ನೆಲದ ಮೇಲೆ ಇರಬೇಕು. ಹಣದ ಮೌಲ್ಯವನ್ನು, ಪ್ರಪಂಚದ ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಆಸಕ್ತಿಯ ರೆಕ್ಕೆಗಳಿಗೆ ಶಕ್ತಿ ತುಂಬುತ್ತೆ, ನಮ್ಮನ್ನು ಇನ್ನೂ ಎತ್ತರಕ್ಕೆ ಹಾರಲು ಸಹಾಯ ಮಾಡುತ್ತೆ.
ಮತ್ತು ಕೊನೆಯದಾಗಿ ಪ್ಲಾನ್. ಈ ಎರಡನ್ನೂ ಒಟ್ಟುಗೂಡಿಸಿ. ನಿಮ್ಮ ಆಸಕ್ತಿ ಮತ್ತು ಜ್ಞಾನ ಸೇರಿದಾಗ ನೀವು ಕೇವಲ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ತಿಲ್ಲ, ಬದಲಾಗಿ ನಿಮ್ಮ ಭವಿಷ್ಯವನ್ನೇ ಡಿಸೈನ್ ಮಾಡ್ತಿದ್ದೀರಿ. ನೀವೇ ನಿಮ್ಮ ಭವಿಷ್ಯದ ಆರ್ಕಿಟೆಕ್ಟ್. ಈ ಒಂದು ವಾಕ್ಯವನ್ನ ಯಾವತ್ತೂ ನೆನಪಿನಲ್ಲಿಡಿ. ಜ್ಞಾನವೇ ನಿಜವಾದ ಶಕ್ತಿ. ಸರಿಯಾದ ಮಾಹಿತಿ ನಿಮ್ಮ ಕೈಯಲ್ಲಿದ್ರೆ ನಿಮ್ಮ ಭವಿಷ್ಯದ ನಿರ್ಧಾರವು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾದ್ರೆ ನಿಮ್ಮ ಸಾಹಸವನ್ನು ಶುರು ಮಾಡಕ್ಕೆ ಇನ್ಯಾಕೆ ತಡ? ನಿಮ್ಮ ವೃತ್ತಿ ಪ್ರಯಾಣದ ಮೊದಲ ಹೆಜ್ಜೆಯನ್ನು ಇವತ್ತೇ ಇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಆಲ್ ದಿ ಬೆಸ್ಟ್!